ಜನಿವಾರ ವಿವಾದದ ಬೆನ್ನಲ್ಲೇ ಈಗ ಮತ್ತೆ ಹಿಜಾಬ್ ವಿವಾದ ಮುನ್ನೆಲೆಗೆ ಬಂದಿದೆ ಚರ್ಚೆಯಲ್ಲಿ. ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳಿಗೆ ಜನಿವಾರ ಹಾಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಕೆಲವು ಕಡೆ ಅದನ್ನ ಕಟ್ ಮಾಡಿದ್ದಾರೆ ಸಿಬ್ಬಂದಿ ಅಂತ ಏನು ಆರೋಪ ಕೇಳಿ ಬಂದಿತ್ತು. ಅದಾದ್ಮೇಲೆ ಒಬ್ಬ ವಿದ್ಯಾರ್ಥಿ ಅಂತ ಜನಿವಾರ ತೆಗೆದೇ ಪರೀಕ್ಷೆಯಿಂದ ವಂಚಿತನಾಗಿದ್ದಾನೆ. ಈ ನಿಟ್ಟಲ್ಲಿ ರಾಜ್ಯಾದ್ಯಂತ ಈ ಬಗ್ಗೆ ರಾಜಕೀಯವಾಗಿನೂ ಒಂದಿಷ್ಟು ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇತ್ತು. ಈ ಬೆನ್ನಲ್ಲೇ ಈಗ ಹಿಜಾಬ್ ಬಗ್ಗೆ ಮತ್ತೆ ಚರ್ಚೆ ಮುನ್ನೆಲೆಗೆ ಬಂದಿದೆ. ಇನ್ನು ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಎಕ್ಸ್ನಲ್ಲಿ ಈ ಬಗ್ಗೆ ಪೋಸ್ಟ್ ಅನ್ನ ಹಾಕಿದ್ದಾರೆ. ಬ್ರಾಹ್ಮಣರಿಗೆ ಜನಿವಾರ ಎಷ್ಟು ಅತ್ಯಗತ್ಯವೋ ಹಿಜಾಬ್ ಕೂಡ ಮುಸ್ಲಿಮರಿಗೆ ಅಷ್ಟೇ ಅಗತ್ಯ ಅಂತ ಆಲಿಯಾ ಮತ್ತೊಮ್ಮೆ ಪ್ರತಿಪಾದಿಸಿದ್ದಾರೆ. ಬ್ರಾಹ್ಮಣರಿಗೆ ಹೆಂಗೆ ನೋವಾಗುತ್ತೆ ಜನಿವಾರದ ವಿಷಯವಾಗಿ ಹಿಜಾಬ್ ತೆಗೆಯೋದಕ್ಕೆ ಹೇಳಿದಾಗ ನಮಗೂ ಅಷ್ಟೇ ನೋವಾಗುತ್ತಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬ್ರಾಹ್ಮಣ ವಿದ್ಯಾರ್ಥಿಗೆ ಉಚಿತ ಇಂಜಿನಿಯರಿಂಗ್ ಸೀಟ್ ಕೊಡ್ತೀರಿ, ನಮಗೆ ಸೌಜನ್ಯಕ್ಕೂ ಪರೀಕ್ಷೆ ಬರೆದಿದ್ದಾರಾ ಇಲ್ವಾ ಅಂತ ಯಾರು ಕೇಳಿಲ್ಲ ಅಂತ ಹೇಳಿ ಹಿಜಾಬ್ ಹೋರಾಟಗಾರ್ತಿ ಆಲಿಯಾ ಅಸಾದಿ ತಮ್ಮ ಆಕ್ರೋಶವನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ಜನಿವಾರದ ಕಾರಣಕ್ಕೆ ಪರೀಕ್ಷೆಗೆ ಬಹಿಷ್ಕಾರ ಮಾಡಿದಂಥ ಬ್ರಾಹ್ಮಣನ ನೋವು, ಹಿಜಾಬ್ ಕಾರಣಕ್ಕೆ ಪರೀಕ್ಷೆಯನ್ನ ಬಹಿಷ್ಕರಿಸಲ್ಪಟ್ಟ ಮುಸ್ಲಿಂ ಹೆಣ್ಮಕ್ಳ ನೋವು ಒಂದೇ ಅಲ್ವಾ? ಇದು ನಿಮಗೆ ಕಾಣಿಸಲ್ವಾ? ಇಲ್ಲಿ ಜನಿವಾರವನ್ನ ತಡೆದ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತಾರೆ, ಆದ್ರೆ ಹಿಜಾಬ್ ಹಾಕೊಂಡವ್ರಿಗೆ ಕಾಲೇಜ್ ಗೇಟ್ ಬಂದ್ ಮಾಡಿಬಿಡ್ತಾರೆ. ಗೇಟ್ ಬಂದ್ ಮಾಡಿದ ಅಧಿಕಾರಿಗೆ ಯಾವ ಶಿಕ್ಷೆನೂ ಇಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.